ಸದಾ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ. ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ. ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇರೋದು ಸದಾ ನಿಮ್ಮೊಂದಿಗೆ. ಲೋಕದಲ್ಲಿ ಎಷ್ಟು ಕಷ್ಟಗಳಿದೆ ಅಂತ ಲೆಕ್ಕ ಇಟ್ಕೊಂಡೇ ಹೋದರೆ ನಕ್ಷತ್ರಕ್ಕಿಂತ ಹೆಚ್ಚಿರುತ್ತೆ. ಅದು ಹೆಂಗಸರಿಗೆ ಬರೋ ಕಷ್ಟ ಇದೆ ನೋಡಿ, ದೇವ್ರೆ ತಡೆಯೋಕ್ಕೆ ಆಗೋದಿಲ್ಲ. ಇವತ್ತು ನಮ್ಮನ್ನು ಹುಡ್ಕೊಂಡು ಬಂದಿರೋರು ಯಾರು ಗೊತ್ತಾ? ಪುಷ್ಪ ಏನು ಮಾಡ್ತಾಳೆ? ಪುಷ್ಪ ಮಾರ್ತಿದ್ದಾಳೆ. ಸದಾ ನಿಮ್ಮೊಂದಿಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಪುಷ್ಪಲತಾ ಫ್ಯಾಮಿಲಿ ಇದೆ. ಹೆಸರಲ್ಲೇ ಪುಷ್ಪ ಇದೆ ಅನ್ನೋ ಕಾರಣನೋ ಏನೋ ಗೊತ್ತಿಲ್ಲ, ಈ ಹೆಣ್ಮಗಳು ಹೂ ಮಾರ್ತಿದ್ದಾಳೆ. ಮಗಳ ಹಾರ್ಟ್ ಸರ್ಜರಿಗೆ ಮಾಡಿದ ಸಾಲ ತೀರ್ಸೋಕಾಗದೆ ಒದ್ದಾಡ್ತಿದ್ದಾಳೆ. ಇವರ ಕಷ್ಟಕ್ಕೆ ಕೈ ಜೋಡಿಸೋದಕ್ಕೆ ಯಾರು ಬರ್ತಿದಾರಂದ್ರೆ ಹೂವೆ ಹೂವೆ ಅನ್ನೋ ಹಾಡಿನ ಮೂಲಕ ನಮ್ಮೆಲ್ಲರ ಮನೆ ಮಾತಾದ ಬೆಳಗಿನ ಬ್ಯೂಟಿ ಹೂ ಹುಡುಗಿ ಪ್ರಿಯಾಂಕಾ ಉಪೇಂದ್ರ. ಅವಳು ನಮ್ಮನ್ನು ಹುಡ್ಕೊಂಡು ಬಂದಿದ್ದಾಳೆ. ಒಳ್ಳೆ ಮನಸ್ಸಿರೋ ಮಕ್ಕಳನ್ನ ಹೆತ್ತಿದ್ದಾಳೆ. ಅವಳು ಯಾತಕ್ಕೆ ಬಂದಿದ್ದಾಳೆ, ಏನು ಪ್ರಾಬ್ಲಮ್, ಅವಳನ್ನೇ ಕೇಳೋಣ ಬನ್ನಿ. ಪುಷ್ಪ ಅವರೇ, ನಿಮ್ ಗಂಡ ಏನ್ ಕೆಲಸ ಮಾಡ್ತಿದ್ದಾರೆ? ಆಟ ಓಡಿಸ್ತಾ ಇದ್ರು ಮೇಡಮ್. ಓ, ಇದ್ರು? ಇಲ್ಲ ಈಗ? ಇವಾಗಿಲ್ಲ. ಆಟೋದವ್ರು ಯಾಕೆ ಹೋದ್ರು? ಅವರು ಆಟ ಓಡಿಸ್ತಾ ಇದ್ರು. ರಾತ್ರಿ 12 ಗಂಟೆಗೆ ಬಾತ್ರೂಮ್ಗೆ ಹೋಗೋಣಂತ ಹೋಗ್ಬಿಟ್ರು. ಬಂದು ಬಾಕ್ಲಾಗೆ ಬಿದ್ಬಿಟ್ರು. ಎದೆ ನೋವು, ಒಂಥರ ಲಕ್ಕು ಹೊಡೆದಂಗೆ ಶಾಕ್ ಆದಂಗೆ ಆಗ್ಬಿಡ್ತು. ಅಲ್ಲಿ ಇಲ್ಲಿ ಎಲ್ಲ ಪರದಾಡಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದು ಒಂದು 15 ದಿವಸ ಇದ್ರು. ಎಲ್ಲೂ ಹುಷಾರಾಗಲಿಲ್ಲ. ಅಷ್ಟೊತ್ತಿಗೆ ಹೊರಟೋಗ್ಬಿಟ್ರು. 4 ಜನ ಮಕ್ಕಳು ಬಿಟ್ಟು ನನ್ನ ಕೊಳ್ಳಿ ಕಟ್ಟಿ 4 ಜನ ಮಕ್ಕಳಂದ್ರೆ 4 ಜನ ಯಾರ್ಯಾರು? ಹೆಣ್ಮಕ್ಳು? 4 ಜನನ ಹೆಣ್ಮಕ್ಳು ಅಮ್ಮ. ಯಾಕೆ ಗಂಡು ಮಗು ಬೇಕು ಅಂತ 4 ಜನ ಮಕ್ಕಳನ್ನ ಎತ್ಕೊಂಡ್ರಾ? ಅವಾಗ ಇಷ್ಟೊಂದು ಬುದ್ಧಿ ಇರ್ಲಿಲ್ಲ ಅಮ್ಮ ನನಗೆ. ಅಲ್ಲ ತಾಯಿ, ಇನ್ನೊಂದು ಗಂಡು ಮಗು ಬರುತ್ತೆ, ಗಂಡು ಮಗು ಬರುತ್ತೆ, ಅದೇನು ಹುಚ್ಚ ಕೆಲಸ ರೀ. ಎಲ್ಲರಿಗೂ ಇನ್ನೂ ಆ ಥರ ಇದ್ದಾರೆ. ಗಂಡು ಮಗು ಬರುತ್ತೆ, ಗಂಡು ಮಗು ಬರುತ್ತೆ. ಯಾಕೆ ಗಂಡು ಮಗು ಬೇಕು? ಇದ್ದಿದ್ದು ಗಂಡನೇ ಹೊರಟೋಗಿದ್ದ. ನಿನ್ನ ಮಕ್ಕಳನ್ನ ಓದಿಸ್ತಾ ಇದೆಯಾ? ಓದಿಸ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ನಾನು ಓದಿಸ್ದೆ. ಒಬ್ಬ ಮಗಳಿಗೆ B.Com ಓದಿಸ್ದೆ. ಅವರು ನನ್ನ ಕೈಲಿ ನನ್ನ ಕಷ್ಟ ನೋಡ್ಲಾರ್ದಲ್ಲೇ ನಾವೇ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಒಂದು ಗೊರವನಹಳ್ಳಿ ದೇವಸ್ಥಾನದಾಗ ಮದುವೆ ಮಾಡಿಕೊಟ್ಟಿವಿ. ಹೆಣ್ಮಕ್ಳ ಮನಸ್ಸು ಹೂವಿನ ಥರ ಅಂತಾರೆ. ಅದೇ ಹೂವನ್ನು ಮಾರಿ ಇಡೀ ಮನೆಗೆ ದಾರಿ ತೋರಿಸ್ತಾ ಇದ್ದಾಳೆ. ಈ ಪುಷ್ಪಲತನ್ಗೆ ನಾವು ಕೈ ಜೋಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಜೋಡಿಸ್ಬೇಕೋ ಬೇಡವೋ, ನಮ್ಮ ಕರ್ತವ್ಯ. ಹಾಗಾದರೆ ಇವತ್ತು ಕೈ ಜೋಡಿಸೋಕ್ಕೆ ನಮ್ಮವ್ರು ಯಾರು ಬರ್ತಿದ್ದಾರೆ? ಹೂವೇ ಹೂವೇ ಹಾಡು ನೆನಪಿದ್ಯಾ? ಆ ಮೂಲಕ ಮನೆ ಮನೆ ಮಾತಾಗಿರೋರು ಪ್ರಿಯಾಂಕಾ ಉಪೇಂದ್ರ ಅವ್ರನ್ನ ಕರೆಸಲೇಬೇಕು. ಪ್ಲೀಸ್ ವೆಲ್ಕಮ್ ಪ್ರಿಯಾಂಕಾ ಉಪೇಂದ್ರ ಅವರೇ, ಪ್ಲೀಸ್. ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು. ಇವರು ಪುಷ್ಪಲತಾ ಅಂತ. ಇವರು ಮಗಳವಳು ನಯನ. ಅವ್ರಿಗೆ 4 ಜನ ಹೆಣ್ಮಕ್ಳು. ಶಿ ಇಸ್ ದ ಲಾಸ್ಟ್ ಒನ್. ಓಕೆ, ಏನು ಇವ್ರ ಪ್ರಾಬ್ಲಮ್ ಏನಿದೆ, ಆ ಫ್ಯಾಮಿಲಿ ಲೈಫ್ ಏನು ಅಂತ ಒಂದು ವಿಟಿ ನೋಡಬೇಡಿ, ಕ್ಲಿಯರಾಗಿ ಪಿಕ್ಚರ್ ಸಿಗುತ್ತೆ. ಓಕೆ ವಿಟಿ ಪ್ಲೀಸ್. ನಮ್ಮ ಹೆಸರು ಪುಷ್ಪಲತಾ. ನಮ್ಮ ಯಜಮಾನ್ರಿಗೆ ನರಸಿಂಹಮೂರ್ತಿ ಅಂತ ಮದುವೆ ಮಾಡಿಕೊಟ್ರು. ಅವರು ಬಡವರೇನೆ. ಚಿಕ್ಕ ಚಿಕ್ಕ ಮಕ್ಕಳನ್ನೇ ಬಿಟ್ಟು ಬಂದುಬಿಟ್ರು ಬೆಂಗಳೂರಿಗೆ. ಎರಡು ಮಕ್ಕಳಾಗಿದ್ದು ಬಿಟ್ಟು ಬಂದರು. 3 ತಿಂಗಳು ಪಾಪನ ತಿರುಗಿ ಬಂದು 15 ದಿವಸ ಇಲ್ಲಿ ಬಂದು ನಮ್ಮನ್ನು ಕರ್ಕೊಂಬರೋಕ್ಕೆ ಫೋನ್ ಮಾಡಿ ಬರ್ರಿ ಅಂತ ಬಂದು ಕರ್ಕೊಂಬಂದರು. ಇಲ್ಲೊಂದು ಸಣ್ಣದೊಂದು ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇದ್ವಿ. ಇಲ್ಲಿ ಬಂದು ನಾನು ಹೂವು ವ್ಯಾಪಾರ ಮಾಡೋಣ ಅಂತ ಮಾಡಿದ್ವಿ. ವ್ಯಾಪಾರ ಮಾಡ್ತಾ ಇದ್ವಿ. ಮನೆಯವರು ಹಿಂಗೆ ಆಟ ತಗೊಂಡು ಆಟ ಓಡಿಸ್ತಾ ಇದ್ರೆ ಅವ್ರಿಗೆ ಹಿಂಗೆ ಲಕ್ಕು ಹೊಡೆತು. 15 ದಿವಸ 20 ದಿವಸ ಆದಮೇಲೆ 15 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 ದಿವಸ ಆದಮೇಲೆ
ಎಲ್ಲೆಲ್ಲೋ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದ್ವಿ, ಎಲ್ಲೂ ಹುಷಾರೇ ಆಗಲಿಲ್ಲ. ಅಲ್ಲಿ ಊರಿಗೆ ಹಾಕೊಂಡೋದ್ವಿ, ಊರಾಗ ಒಂದು 4 ದಿವಸ ಇದ್ವು, ಅದೇ ಸತ್ತೋಗ್ಬಿಟ್ರು. ನಾನು ಪುಷ್ಪಲತಾ ಮತ್ತು ನರಸಿಂಹಮೂರ್ತಿ ಅವ್ರ ದೊಡ್ಡ ಮಗಳು. ಅವರು ನಮ್ಮಪ್ಪ ನಾನು 8th ಓದ್ತಿರುವಾಗಲೇ ತೀರೋದ್ರು. ನಮ್ಮಪ್ಪ ತೀರೋದಾಗ ನಮ್ಮ ಮುಂದೆ 3 ಲಕ್ಷ ಸಾಲ ಇತ್ತು. ಅಲ್ಗೂ ನಮ್ಮಮ್ಮ ಏನು ಕಷ್ಟ ಇಲ್ಲದೆ ನಮ್ಮನ್ನು ಸಾಕಿದ್ರು. ಅಲ್ಗೂ ನಾವೇನೇ ಕೇಳಿದ್ರು ಕೊಡಿಸ್ತಾಯಿದ್ರು. ಎಷ್ಟೇ ಇದು ಮಾಡಿದ್ರು ನಮ್ಗೆ ಕಷ್ಟ ಅಂತ ಒಂದು ದಿವಸಕ್ಕೂ ನಮ್ಮ ಹತ್ರ ಹೇಳಿಲ್ಲ. ವ್ಯಾಪಾರ ಮಾಡಿ ಹೋಗುತ್ತೆ, ಅಲ್ಗೂ ನನಗೆ ಯಾರ್ದು ಹೆಲ್ಪ್ ಇಲ್ಲ, ಏನಿಲ್ಲ. 3 ಗಂಟೆ ರಾತ್ರಿ ಎದ್ದು ಹೋಗ್ಬೇಕು, ಹೂವು ತರಬೇಕು, ಕಟ್ಟಬೇಕು, ವ್ಯಾಪಾರ ಮಾಡಬೇಕು, ಬೆಳಗ್ಗೆ ಬೀದಿ ಮೇಲೆ ಹೋಗ್ಬೇಕು. ಅವಾಗ ನಮ್ಮ ಹತ್ರ 10 ರೂಪಾಯಿ ದುಡ್ಡು ಇಲ್ಲ, ಏನಿಲ್ಲ. ಮಣ್ಣು ಮಾಡೋಕೆ ಸಮೇತ ದುಡ್ಡಿಲ್ಲ ನಮ್ಮ ಹತ್ರ, ಏನಿಲ್ಲ. ಅವರು ಇವರೆಲ್ಲ ಕೊಟ್ಟು ಹೆಂಗೆ ಎಲ್ಲ ಮಾಡಿರು, ಹೆಲ್ಪ್ ಮಾಡಿರು. 2 ವರ್ಷ ಆಯಿತು ಸೆಟ್ಟಾಗಿ ಮದುವೆ, ಮಗಳ ಮದುವೆ ಸೆಟ್ಟಾಗಿ 2 ವರ್ಷ ಆದ್ರೂ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ತಿರ್ಗಿ ಅಷ್ಟೊತ್ತಿಗೆ ಯಾಕೆ ಎದೆಗೆ ನೈತೈತೆ ಅನ್ಲ ನನ್ನ ಮಗಳು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಚೆಕಪ್ ಮಾಡಿಸೋದಕ್ಕೆ ವಾಪಸ್ ಸರ್ಜರಿ ಮಾಡಿಸ್ಬೇಕು ಅಂದರು. ನನ್ನ ತಂಗಿ ತುಂಬ ಕಷ್ಟಪಡ್ತಿದ್ದಾರೆ. ನಾನಂತೂ ಮದುವೆ ಆಗಿ ಹೊರಟೋದೆ. ನನ್ನ ತಂಗಿ ಯಾರು ನೋಡ್ಕೊತಾರೆ ಅಂತ ನನಗೆ ಅದೇ ನನ್ನನ್ನು ಹೀಗೆ ಕಡು ಬಡತನದಲ್ಲಿ ಕೊಟ್ಟಿದ್ದಾರೆ. ಎರಡನೇಳ ರಾಧಿಕಾ ಸೆಕೆಂಡ್ ಇಯರ್ PUC ಓದಿ ಅದ್ರಾಗೆ ಒಂದು ಹೋಗೈತೆ. ಅವಳಿಗೆ ಇವಾಗ ನನ್ನ ಕೈಲಿ ಕಟ್ಸೋಕ್ಕಾಗಲ್ಲ, ಓದ್ಸೋಕ್ಕಾಗಲ್ಲ. ಅವಳು ನನ್ನ ಜೊತೆಗೇನೆ ಹೂವು ಕಟ್ಕೊಡೋದು, ಹೆಲ್ಪ್ ಮಾಡೋದು ಹಿಂಗೆ ಮಾಡ್ತಾ ಇದ್ದಾಳೆ. 2ನೇಳ ರಾಧಿಕಾ, ಇನ್ನೊಬ್ಳು ಮೋನಿಕಾ, ಅವಳು ಸ್ಕೂಲ್ಗೆ ಹೋಗ್ತಾಳೆ, ಬರ್ತಾಳೆ. ಏನೋ ಒಂದು ಸ್ವಲ್ಪ ಹೂವು ಕಟ್ಕೊಡೋದಿದ್ರೆ ಕಟ್ಕೊಡ್ತಾಳೆ, ಇಲ್ಲಾಂದ್ರೆ ಓದ್ಕೊಂತಾಳೆ. ನಮ್ಮ ಅತ್ತೆ ಮಾವ, ನಮ್ಮ ಅತ್ತೆಗೆ ಒಂದು ಸ್ವಲ್ಪ ತಿಳುವಳಿಕೆ ಕಡಿಮೆ. ನಮ್ಮ ಮಾವ ಕುಂಟ, ಅವರು ತೀರ್ಕೊಂಡು ಹೋಗಿ 3 ವರ್ಷಕ್ಕೆ ನಮ್ಮ ಯಜಮಾನ್ರು ಸತ್ತೋದ್ರು. ನಮ್ಮ ಯಜಮಾನ್ರೇನೋ ಒಳ್ಳೆಯರು, ಅವ್ರನ್ನೂ ಸಾರು ಸತ್ತೋದ್ರು. ನನ್ನ ಬೆಂಗಳೂರಿಗೆ ಬಂದು ಅವ್ರನ್ನ ಕಳ್ಕೊಂಡು ಈ ಬೇಡವಾರ ಕಷ್ಟನೆಲ್ಲ ಬಿದ್ದು ಎಲ್ಲ ಮಾಡಿದ್ರು. ನನಗೆ ತಿರ್ಗಾ ಇಂಥ ಕಷ್ಟ ಬಂತಲ್ಲಪ್ಪ ಅಂತ ಎಲ್ಲ ಕಷ್ಟಪಟ್ಟು ನಮ್ಮನ್ನು ಯಾರು ಸಾಕ್ತಾರೆ ಅಂತಲೇ ನಂಗೆ ಇದಾಗ್ಬಿಟ್ಟಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿದೆ. ಹಂಗೆ ಸಾಕ್ತಾ ಇದ್ದಾರೆ, ಅವ್ರನ್ನೂ ಹಂಗೆ ಸಾಕಲಿ, ನಮ್ಮಮ್ಮ ಇನ್ನೂ ಮುಂದುವರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅವರು ನಮ್ಮ ಯಜಮಾನ್ರ ಕಡೆ ಅಣ್ಣ ತಮ್ಮಳು ಯಾರು ನಮ್ಮ ಹತ್ರಕ್ಕೆ ಯಾರು ಬರೋದಿಲ್ಲ, ಮಾತಾಡ್ಸೋದಿಲ್ಲ. ನಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಗಂಡನ ಸಾಯಿಸಿದ್ಲು ಅಂತಂದು ನನ್ನ ಹೆಂಗ್ ಬೇಕಂದ್ರೆ ಹಂಗೆ ಮಾತಾಡ್ತಾರೆ ಸರ್. ನಮ್ಮ ಮಕ್ಕಳಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಮಾಡ್ಕೊಡ್ತೀವಿ. ನನ್ನ ಕೈಲೇ ಏನು ಮಾಡೋಕ್ಕಾಗಲ್ಲ. ಸ್ವಂತ ಏನು ಹೊಲ ಇಲ್ಲ, ಮನೆ ಇಲ್ಲ, ಏನು ಇಲ್ಲ ಸರ್. ನಿಮ್ಗೇನು ಅನ್ನಿಸ್ತಾ ಇದೆ ಪ್ರಿಯಾಂಕಾ? ನೋಡಿ ಅಮ್ಮ, ಎಲ್ರಿಗೆ ತೊಂದರೆಗಳಿರುತ್ತೆ ಜೀವನದಲ್ಲಿ. ನಿಮಗೆ ಜಾಸ್ತಿ ಇದೆ, ಕೆಲವ್ರಿಗೆ ಕಮ್ಮಿ ಇದೆ, ಇನ್ನೊಬ್ರಿಗೆ ಇನ್ನೂ ಜಾಸ್ತಿ ಇದೆ. ಸೊ ನೀವು ಧೈರ್ಯವಾಗಿರಬೇಕು. ನಿಮ್ಮ ಮಕ್ಕಳಿಗೋಸ್ಕರ ಅಮ್ಮ ಇದ್ದಾರೆ, ನಾನಿದ್ದೀನಿ ನಿಮಗೆ ಹೆಲ್ಪ್ ಮಾಡೋಕ್ಕೆ. ನೋಡಿ ಎಂತ ಒಳ್ಳೆ ಮಾತು. ಖಂಡಿತ ಖಂಡಿತ. ಇಲ್ಲಮ್ಮ, ಅಯ್ಯೋ ದೇವ್ರಿ ಅದೆಲ್ಲ ಮಾಡಬೇಡಿ ಪ್ಲೀಸ್. ಅಯ್ಯೋ ಹಂಗೆಲ್ಲ ಮಾಡಬಾರ್ದು ಪ್ಲೀಸ್. ಅಯ್ಯೋ ಹಂಗೆಲ್ಲ ಮಾಡಬೇಡಿ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ಹತ್ರ ಮಕ್ಕಳಿಗೆ ಧೈರ್ಯ ಹೆಂಗೆ ಬರುತ್ತೆ ಹೇಳಿ. ಫಸ್ಟ್ ಆಫ್ ಆಲ್ ನೀವು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡಬೇಕು. ಇವಾಗ ನೀವು ಹೂವದು ನಿಮಗೆ ಆ ವ್ಯಾಪಾರದಿಂದ ಎಷ್ಟು ಬರ್ತಾ ಇದೆ ನಿಮಗೆ ದಿವಸ? ಏನು ಸಂಪಾದನೆ ಇದೆ ನಿಮಗೆ? ಅಮ್ಮ, ಒಂದು ದಿವಸಕ್ಕೆ ಒಂದು 250-300 ರೂಪಾಯಿ ಸಂಪಾದನೆ ಮಾಡ್ಬೋದಮ್ಮ. ಆದರೆ ಒಂದಿನ ಲಾಭ ಆಗುತ್ತೆ, ಒಂದಿನ ನಷ್ಟ ಆಗುತ್ತೆ. ಏನು ಕಾಯಿಲೆ? ನಿನ್ಗೆ ಎಷ್ಟು ವಯಸ್ಸು? 13. ಯಾವಾಗ ಆಯ್ತು ನಿನಗೆ ಆಪರೇಷನ್? ನಿನಗೇನು ಕಾಯಿಲೆ ಇತ್ತು ಪುಟ್ಟ? ಓಲಾಯಿತು ಒಂದು, ಮತ್ತೆ ಹಾರ್ಟಲ್ಲಿ ಹೋಲ್ ಆರ್ಟ್ ಸೈಡಿಗೆ ಬಂದೆ. ನಿಮ್ಮ ಅಕ್ಕನ ಕೇಳೋಣ. ನಿನಗೆ ಗೊತ್ತಾಗುತ್ತಲ್ಲಮ್ಮ ಏನಾಯ್ತಮ್ಮ ಇವಳಿಗೆ?
ನಾವು ಹುಷಾರಿರಲಿಲ್ಲ ಅಂತನ ಒಂದು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಹೇಳಿದ್ರು ಆರ್ಟು ಪ್ರಾಬ್ಲಮ್ ಇದೆ, ಸ್ವಲ್ಪ ಜೋರಾಗಿ ಬಡ್ಕೊಳ್ಳುತ್ತೆ ಅಂತನ. ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಅಷ್ಟೊಂದೇನಿಲ್ಲ ಬಿಡು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ಸ್ಕೂಲಲ್ಲಿ ಹೇಳಿದ್ರು, ಸ್ಕೂಲಲ್ಲಿ ಡಾಕ್ಟರ್ಸು ಚೆಕಪ್ಪಿಗೆ ಬರ್ತಾರಲ್ಲ ಆವಾಗ ಹೇಳಿದ್ರು. ಅವರು ಹೇಳಿದಾಗ ನನಗೆ ಒಂಥರ ಶಾಕ್ ಆಗಿಬಿಡ್ತು. ಆರ್ಟ್ ಪ್ರಾಬ್ಲಮ್ ಇದೆ, ಇವಾಗ ನಾವು ಏನು ಮಾಡೋದು, ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ, ಯಾವ ಥರ ಕಷ್ಟ ಅಂತ ಅಂದಾಗ ಏನ್ ಪ್ರಾಬ್ಲಮ್ ಇತ್ತು ಎಕ್ಸಾಕ್ಟ್ ಆಗಿ? ಅವರಿಗೆ ಆರ್ಟಲ್ಲಿ ಹೋಲ್ ಇದೆ ಅಂತಂದ್ರು, ಆಮೇಲೆ? ಆರ್ಟು ಸೆಂಟ್ರಲ್ ಇದೆ ಅಂತಂದ್ರು. ಓ, ಸ್ಟ್ರೈಟ್ ಲೆಫ್ಟ್ ಅಲ್ಲಿ ತಿರುಗಿಲ್ಲ, ಸ್ಟ್ರೈಟ್ ಆಗಿದೆ. ಸ್ವಲ್ಪ ಸೆಂಟ್ರಲ್ ಇದೆ ಅಂತಂದ್ರು. ಆರ್ಟಲ್ಲಿ ಹೋಲ್ 2 ಇದೆ ಅಂದ್ರು. ಓ, ಆದ್ರಿಂದ ಸ್ವಲ್ಪ ನಮ್ಮ ಕೈಲಿ ಮಾಡ್ಸೋಕ್ಕಾಗಲ್ಲ ಅಂತ ಅಂದಿದ್ದಕ್ಕೆ ನಮ್ಮ ಮಾವರು ಅಲ್ಲಿ ಇಲ್ಲಿ ನಮ್ಮ ಅಮ್ಮಂಗೆ ಸಾಲ ಕೊಡಿಸಿರು. ಅದು ಸಾಲ ಎಷ್ಟಿದೆ ಅಂತ ನನಗೆ ಇದುವರೆಗೂ ನಮ್ಮಮ್ಮ ನನಗೆ ₹1 ಸಾಲ ಇದೆ ಅಂತ ಹೇಳಿಲ್ಲ. ಎಷ್ಟಮ್ಮ ಸಾಲ? ಅಮ್ಮ ಅವರು ನಮ್ಮ ತಮ್ಮರ ಇದಾರಲ್ಲ, ಅವ್ರ ಫ್ರೆಂಡ್ ಹತ್ರ ಅವ್ರ ಹತ್ರ ಇವ್ರ ಹತ್ರ 4 ಲಕ್ಷ ಇಸ್ಕೊಂಡು ಕೊಟ್ರು ಕಣಮ್ಮ. ತಿರ್ಗಿ ನಮ್ಮ ಯಜಮಾನ್ರಿಗೆ ಹಾಸ್ಪಿಟ್ಲಿಗೆ ತೋರಿಸಿದ್ದು ಒಂದು 3 ಲಕ್ಷ ಅದೇ ಐತೆ, ಅದನ್ನ ತೀರ್ಸೋಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ಸ್ ನೋಡಿದ್ದೀರಾ, ಕೇಳ್ಪಟ್ಟಿದ್ದೀರಾ? 4 ಜನ ಹೆಣ್ಮಕ್ಳು ಗಂಡನೂ ಸತ್ಬಿಟ್ಟು ಈ ಥರ ಒಂದು ಕಾಯಿಲೆ ಬೇರೆ. ಖಂಡಿತ ಅದಕ್ಕೆ ಆಗುತ್ತೆ ಮ್ಯಾಮ್. ಎಷ್ಟು ವರ್ಷ ಶೂಟಿಂಗ್ ಮಾಡಿದ್ದೀವಿ, ಚಿಕ್ಕ ವಯಸ್ಸಿನ ನಾವು ತುಂಬ ಕಷ್ಟಪಟ್ಟಿದ್ವಿ. ಸೊ ಏನು ಅನ್ಸಲ್ಲ. ಕಷ್ಟ ಅಂದರೆ ಏನು? ತುಂಬ ಕಷ್ಟ ಇತ್ತು ಮ್ಯಾಮ್ ನಮಗೆ. ಚಿಕ್ಕ ವಯಸ್ಸಿಂದಾನೇ ಶೂಟಿಂಗ್, ಮಾಡಲಿಂಗ್ ಆ್ಯಂಡ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದು ನಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಯಾವ ದೇಶ? ಐ ವಾಸ್ ಬ್ರಾಟ್ ಅಪ್ ಇನ್ ದ ಸ್ಟೇಟ್ಸ್, US-ನಲ್ಲಿ. US ಇಂದ ಇಂಡಿಯಾಗೆ ಬಂದ್ವಿ, ಅಲ್ಲಿಂದ ಸಿಂಗಾಪುರ್ ಹೋಗಿದ್ವಿ. ನಾನು ಅಪ್ಪ ಕೆಲಸದ ನಾನು 15 ಇಯರ್ಸಲ್ಲಿ ಮಿಸ್ ಕ್ಯಾಲ್ಕಟಾ ಅದೇ. ಐ ಥಿಂಕ್ 16 ಆದಮೇಲೆ ಐ ಡೋಂಟ್ ರಿಮೆಂಬರ್ ನನ್ನ ಪೇರೆಂಟ್ಸ್ ಹತ್ರ ನಾನು ದುಡ್ಡು ಕೇಳಿರೋದು. ಎಲ್ಲ ನಂದೇ ಸಂಪಾದನೆ. 15-16 ವರ್ಷದಿಂದ? ಹೌದು ಮ್ಯಾಮ್. ಎಷ್ಟು ಜನ ನೀವಲ್ಲ? 3 ಜನ. ನಾನು, ನನ್ನ ತಂಗಿ, ನನ್ನ ತಮ್ಮಗೆ ತುಂಬ ಡಿಫ್ರೆನ್ಸ್ ಇದೆ, ತುಂಬ 7-8 ಇಯರ್ಸು. ಸೊ ಜಾಸ್ತಿ ನನಗೆ ರೆಸ್ಪಾನ್ಸಿಬಿಲಿಟಿ ಇತ್ತು. ನೀವು ಇನ್ನೊಂದು ತಾಯಿ ಥರ? ಹೌದು ಹೌದು. ಸೊ ನನಗೆ ಅರ್ಥ ಆಗುತ್ತೆ, ದೊಡ್ಡ ಫ್ಯಾಮಿಲಿ ಇದ್ದರೆ ನನಗೆ ದೊಡ್ಡ ಫ್ಯಾಮಿಲಿ ಅದಕ್ಕೆ ಯಾವಾಗ ಇಷ್ಟ ಅಂದರೆ ಮಕ್ಕಳು ತುಂಬ ರೆಸ್ಪಾನ್ಸಿಬಲ್ ಆಗ್ತಾರೆ. ದಿ ಸ್ಟಾರ್ಟ್ ಲುಕಿಂಗ್ ಆಫ್ಟರ್ ದೇರ್ ಸಿಬ್ಲಿಂಗ್ಸ್ ಅಲ್ಲ, ಅಲ್ಲಿಂದ ತುಂಬ ಜವಾಬ್ದಾರಿಗಳು ಗೊತ್ತಾಗುತ್ತೆ, ಒಂದು ಒಗ್ಗಟ್ಟಾಗುತ್ತೆ. ತುಂಬ ಮುಖ್ಯ ಅದು ಅನ್ಸುತ್ತೆ ನನಗೆ. ಈ ದುಡ್ಡು 15-16 ವಯಸ್ಸಲ್ಲಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ಹೇಳಿದ್ದೀರಾ? ಹೌದು. ಯಾರಾದ್ರೂ ದುಡ್ಡು ಮೋಸ ಮಾಡಿದಾರಾ ಕೆಲಸ ಮಾಡಿದ್ಮೇಲೆ? ಅದನ್ನೆಲ್ಲ ಅಮ್ಮ ನೋಡ್ಕೊತಾ ಇದ್ರು, ಅದಕ್ಕೆ ಟಚ್ ವುಡ್ ನನಗೆ ಅದಕ್ಕೆ ಮಾತ್ರ ತಾಯಿನ ಬಿಟ್ಟಿದ್ದೀರಾ? ಬಿಕಾಸ್ ತುಂಬ ಚಿಕ್ಕವರಲ್ವಾ, ದುಡ್ಡಿನ ವಿಷಯಕ್ಕೆ ನಾವು ಬರ್ತಾ ಇರಲಿಲ್ಲ. ಶೀಸ್ ಟು ಕೀಪ್ ಇಟ್ ಇನ್ ಅನ್ ಅಕೌಂಟ್ ಫಾರ್ ಮೀ. ನನ್ನ ಅಷ್ಟು ತೊಗೊಂಡು ಅದು ಎಲ್ಲ ಖರ್ಚು ಮಾಡೋಕ್ಕೆ ಗೊತ್ತಿರಲಿಲ್ಲ ಅಲ್ಲ ಅವಾಗ. ಸೊ ತುಂಬ ಚಿಕ್ಕ ವಯಸ್ಸಲ್ಲಿ ಇವನ್ ಯು ಅರ್ನ್ ಮನಿ, ಅಮ್ಮ ಇಟ್ಟಿದ್ರು, ಇಲ್ಲ ನಿಂಗೆ ಎಷ್ಟು ಬೇಕು ಎಜುಕೇಷನ್ಗೆ ಇಟ್ಟಿರ್ತೀನಿ, ಮಿಕ್ಕಿದ್ದೆಲ್ಲ ಆಮೇಲೆ ಆಫ್ಟರ್ ಯು ಆರ್ ಅಡಲ್ಟ್ ನೀನು ಯೂಸ್ ಮಾಡ್ಕೋ, ಇವಾಗ ವೇಸ್ಟ್ ಮಾಡೋದು ಬೇಡ ಅಂತ. ಆ ಥರ. ಈ ಹೂ ಮಾರೋ ಕುಟುಂಬಕ್ಕೆ ಏನು ಇಂಥ ಸಮಸ್ಯೆಗಳು ಹೆಂಗೆ ಬಗೆಹರಿಸೋದು ಅಂತಾನೆ ಒಂದೊಂದ್ಸತಿ ಅನ್ಸಲ್ಲ. ಯಾಕೆಂದರೆ ಒಂದು ರೀತಿ ನೋಡಿದ್ರೆ ಪುಷ್ಪ, ನಿನಗೆ 4 ಕಂಬಗಳು ಸಿಕ್ಕಿದೆ. ನಿನ್ನ ಮನೆಗೆ 4 ಕಂಬಗಳವರು. ಹೆಣ್ಣು ಮಕ್ಕಳು ಅಂತ ಸುಮ್ಮನೆ ನೋಡಬೇಡ. ಏನೋ ಹೆಣ್ಣು ಮಕ್ಕಳು, ಇವ್ರಿಗೆ ಮದುವೆ ಮಾಡಬೇಕು. ಮದುವೆ ಮಾಡೋದು ಒಂದೇ ಕೆಲಸ ಅಲ್ಲಮ್ಮ. ಅವ್ರನ್ನ ಕರಿಬೇಕು, ಕಳಿಸ್ಬೇಕು. ಅವ್ರಿಗೆ ನಾವು ಏನು ಮದುವೆ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ವಾ? ಮದುವೆ ಮಾಡಲಿಲ್ಲ ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ. ಹಂಗೆ ಹೇಳು, ಮದುವೆ ಮಾಡಿಲ್ಲ ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತಾರೆ ಅವಳು. ಮದುವೆ ಒಂದೇನ ಜೀವನದಲ್ಲಿ, ಅದು ಒಂದು ಇಟ್ಸ್ ಅ ಪಾರ್ಟ್ ಆಫ್ ದ ಲೈಫ್. ಏನು ಪ್ರಿಯಾಂಕಾ ಹೇಳಿ, ಏನು ಸಹಾಯ ಮಾಡ್ಬೋದು ಇವ್ರಿಗೆ? ನನಗೆ ಒಂದು ಅನಿಸ್ತು, ಬಿಕಾಸ್ ನೀವು ಹೂವೆ ಹುಡುಗಿ ಅಂದಿದ್ದೀರಲ್ವಾ, ಅವ್ರ ಹೆಸರು ಪುಷ್ಪ, ಹೂವು ಮಾಡ್ತಾ ಇದ್ದಾರೆ. ಸೊ ಒಂದು ದಿವಸ ನಾನು ಅವ್ರಿಗೋಸ್ಕರ ಹೂವು ಮಾಡಿದರೆ ಹೆಂಗಿರುತ್ತೆ ಅಂತ. ಖಂಡಿತ. ಕಟ್ಟಕ್ಕೆ ಬರುತ್ತಾ? ಏನೂ ಬರಲ್ಲ, ಬಟ್ ಇವ್ರಿಗೋಸ್ಕರ ಏನೋ ಟ್ರೈ ಮಾಡೋಕ್ಕೆ ರೆಡಿ. ಈಗ ಅಲ್ಲಿ ಹೋಗಿ ಹೆಂಗೆ ಮಾಡ್ತೀರಾ? ಕಟ್ಟಿರೋದನ್ನ ಮಾರ್ತೀರಾ? ಬರೀ ನೋಡೋಣ, ಅದ ಚಾಲೆಂಜ್ ತಗೊಂಡ್ಬಿಡೋಣ. ಚಾಲೆಂಜ್ ತಗೋತೀರಾ? ಖಂಡಿತ ಮ್ಯಾಮ್. ಹೋಗಿ ಬರ್ತೀರಾ? ಶೋರ್. ಪ್ಲೀಸ್. ಓಕೆ, ನೋಡ್ತೀನಿ ಎಷ್ಟೊಂದು ಸಂಪಾದನೆ ಮಾಡ್ಕೊಂಡು ಬರ್ತೀರಾ ಅಂತ. ಆಲ್ ದಿ ಬೆಸ್ಟ್ ಪುಟ್ಟ. ಥ್ಯಾಂಕ್ ಯು. ನಮಸ್ಕಾರ ಅಂದ್ರೆ ಕಾಲಿಗೆ ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆ ಇಲ್ಲೇ ಆಸ್ಪದ. ಪ್ರಿಯಾಂಕಾ ಅವ್ರು ಹೋಗಿದ್ದಾರೆ, ಹೂ ಮಾರ್ಕೊಂಡು ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ. ನೋಡೋಣ, ಖಂಡಿತ ಚೆನ್ನಾಗೇ ತರ್ತಾರೆ ಅನ್ನೋ ನಂಬಿಕೆ ಇದೆ. ಅಲ್ವೇನು ಪುಟ್ಟ? ಏನಮ್ಮ ಅಲ್ವಾ? ಅಷ್ಟವರೆಗೂ ನೀವು ಕಾಯ್ತಾ ಇರಿ ಪುಟ್ಟ ವಿರಾಮ.
ಮಾಡ್ತಾ ಇದ್ರಲ್ಲ ನೀವು ಹೌದು. ಫಸ್ಟ್ ಸಾಂಗ್ ನೀವು ಹೂವೆ ಹೂವೆ ಅಂತ ಸಾಂಗ್ ಮಾಡಿದ್ರಲ್ಲ ಹೌದು. ಅದ್ರಲ್ಲಿ ಎಷ್ಟು ಸತಿ ಹೂವ ಅಂತ ಬಂದಿದೆ ಹೂವೆ ಅಂತ ಸದಾ ಹೊಸ ಪ್ಯೂರ್ ಡರ್ಮ್ ಅರ್ಪಿಸುವ ಸದಾ ನಿಮ್ಮೊಂದಿಗೆ